ಇನ್ನು ರಾಜ್ಯ ಬಿಜೆಪಿಯಲ್ಲಿ ಆಪರೇಷನ್ ಗೇಟ್ ಪಾಸ್ ನಡೀತಾ ಇದೆ. ಮಾರ್ಚ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಈಗ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಬಿಜೆಪಿ ಉಚ್ಚಾಟಿಸಿದೆ. ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರಿಗೆ ಎಚ್ಚರಿಕೆ ಕೊಡುವ ಪ್ರಯತ್ನ ಮಾಡಿದೆ. ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಟ್. ಬಿಜೆಪಿಯಿಂದ ಎಸ್ಟಿ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆ, ಮತ್ತೆರಡು ವಿಕೆಟ್ ಪತನ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಮಹತ್ತರ ಬೆಳವಣಿಗೆ ನಡೆದಿದೆ. ಬಿಜೆಪಿ ಹೈಕಮಾಂಡ್ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಮಾರ್ಚ್ 26ರಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿತ್ತು. ಇದರ ಬೆನ್ನಲ್ಲೇ ಇಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್, ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ರನ್ನ ಬಿಜೆಪಿ ಹೈಕಮಾಂಡ್ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಈ ಬಗ್ಗೆ ಮಾತನಾಡಿರೋ ಸೋಮಶೇಖರ್, ಉಚ್ಚಾಟನೆ ಮಾಡಿದ್ದಕ್ಕೆ ಬಿಜೆಪಿಗೆ ಅಭಿನಂದನೆ ತಿಳಿಸಿದ್ದಾರೆ. ಇಲ್ಲಿಯ ಲೋಕಲ್ ಲೀಡರ್ಗಳು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ. ಸ್ವಾಗತ ಮಾಡ್ತಾರೆ, ಭಾಳ ಸಂತೋಷ. ಅವರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ಅವರದ್ದು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 2028ಕ್ಕೆ ಚುನಾವಣೆ, ಇಲ್ಲಿ ಗಂಟೆ ಬೇಕಾದ ಸಮಯ ಇರೋದ್ರಿಂದ ಯೋಚನೆ ಮಾಡ್ತಕ್ಕಂಥದ್ದಿದೆ. ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಚುನಾವಣೆ ಘೋಷಣೆ ಆದಾಗ ಏನು ಮಾಡಬೇಕು ಅಂತ ತೀರ್ಮಾನ ಕ್ಷೇತ್ರದ ಆತ್ಮೀಯರು ಕರೆಸಿ ಒಂದು ಡಿಸೈಡ್ ಮಾಡ್ತೀವಿ. 100% ಉಚ್ಚಾಟನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಅಷ್ಟೇ. ಒಟ್ಟಿನಲ್ಲಿ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು 100% ಗೊತ್ತಿತ್ತು. ಈ ಬಗ್ಗೆ TV9ಗೆ ಪ್ರತಿಕ್ರಿಯಿಸಿರುವ ಶಾಸಕ ಶಿವರಾಮ್ ಹೆಬ್ಬಾರ್, ನನ್ನ ಮುಂದಿನ ತೀರ್ಮಾನದ ಬಗ್ಗೆ ಕಾದು ನೋಡಿ ಅಂತ ಹೇಳಿದ್ದಾರೆ. ನಾನು ಮಾತನ್ನು ಹೇಳಿದ್ದೇನೆ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೇನೆ ಅಂತ ಹೇಳಿದ್ದೀನಿ. ಆವತ್ತೇನು ಹೇಳಿದ್ದೀನಿ ಅದನ್ನು ಹೇಳ್ತೀನಿ. ಪಕ್ಷ ಕೊಟ್ಟಂಥ ನಿರ್ಣಯ ಸ್ವಾಗತಿಸ್ತೀನಿ. ಪಕ್ಷ ಯಾವ ಹಂತದಲ್ಲಿ ಯಾವ ನಿರ್ಣಯ ಯಾಕಾಗ ಮಾಡ್ತೊಳ್ಳೋದ್ರ ಬಗ್ಗೆ ಪಕ್ಷ ಉತ್ತರ ಕೊಡಬೇಕಾಗತ್ತೆ. ಯಾರಿಗೆಲ್ಲ ಅನೇಕ ತಪ್ಪುಗಳನ್ನು ಮಾಡಿದ ಮೇಲೆ ಶಿಕ್ಷೆ ಕೊಡ್ತಾರೆ, ಯಾರಿಗೆ ತಪ್ಪನ್ನು ಮಾಡದೆ ಹೋದವರಿಗೂ ಶಿಕ್ಷೆ ಕೊಡ್ತಾರೆ, ಯಾರಿಗೆಲ್ಲ ಯಾವ್ಯಾವ ಕಾಲಕ್ಕೆ ಶಿಕ್ಷೆ ಕೊಡ್ತಾರೆ, ಇವೆಲ್ಲ ಅವರು ವಿವೇಚನೆ ಸೇರಿದ್ದು. ಅವರು ದೇವರು ಒಳ್ಳೆಯದು ಮಾಡಿ. ಒಬ್ಬ ವ್ಯಕ್ತಿಗೆ ಶಾಸಕ ಸ್ಥಾನ ನಿಂತವನಿಗೆ ಗೆಲುವಿನ ಟೈಮ್ದಲ್ಲಿ ಮಾಡಿರ್ತಕ್ಕಂಥ ದ್ರೋಹಕ್ಕಿಂತ ದೊಡ್ಡ ದ್ರೋಹ ಯಾವುದೂ ಅಲ್ಲ. ಆ ದ್ರೋಹ ಇವತ್ತು ನಾವು ಮಾಡಿರ್ತಕ್ಕಂಥ ದ್ರೋಹಕ್ಕೆ ಏನೂ ಅಲ್ಲ. ಅದನ್ನು ಆ ಕಾಲಕ್ಕೆ ನಾವು ಪತ್ರಿಕೆ ಪತ್ರವನ್ನು ಕೊಟ್ಟಾಗ ಸೂಕ್ತ ವೇದಿಕೆಯಲ್ಲಿ ಅದನ್ನು ಗಮನಿಸುತ್ತಿದ್ದರೆ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗ್ತಿದೆ. ಹಾಗಾದ್ರೆ ಸೋಮಶೇಖರ್ ಹೆಬ್ಬಾರ್ ಉಚ್ಚಾಟನೆಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಿಜೆಪಿಯಿಂದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಂತರ ಕಾಯ್ದುಕೊಂಡಿದ್ರು. ಕಳೆದ ವರ್ಷ ರಾಜ್ಯಸಭಾ ಚುನಾವಣೆ ವೇಳೆ ಬಹಿರಂಗವಾಗಿಯೇ ಕಾಂಗ್ರೆಸ್ ಜೊತೆ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಸೋಮಶೇಖರ್ ಮತ ಚಲಾವಣೆ ಮಾಡಿದ್ರು. ಆಗ ಶಿವರಾಮ್ ಹೆಬ್ಬಾರ್ ಮತದಾನದಿಂದ ದೂರ ಉಳಿದಿದ್ರು. ಕಾಂಗ್ರೆಸ್ ಭೋಜನಕೂಟದಲ್ಲಿ ಪದೇ ಪದೇ ಭಾಗಿಯಾಗಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸೋಮಶೇಖರ್ ಹಾಜರಾಗಿದ್ರು. ಬಹಿರಂಗವಾಗಿಯೇ ಬಿಜೆಪಿ ವಿರುದ್ಧ ಸೋಮಶೇಖರ್ ಅಸಮಾಧಾನ ಹೊರಹಾಕಿದ್ರು. ನನ್ನ ವಿರುದ್ಧ ಬಿಜೆಪಿ ಮುಖಂಡರು ಕೆಲಸ ಮಾಡಿದ್ದಾರೆ ಎಂದು ಸೋಮಶೇಖರ್ ಆರೋಪ ಮಾಡಿದ್ರು. ಇನ್ನು ಈ ಬಗ್ಗೆ ಮಾತನಾಡಿರುವ ನಾಯಕರು ಹೈಕಮಾಂಡ್ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಏನ್ ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ 6 ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು. ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ. ಅದರಿಂದ ಯಾರು ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ. ಗ್ಯಾರಂಟಿ, ಡೌಟೇ ಇಲ್ಲ. ಮುಜುಗರ ಆಗ್ತಾಯಿತ್ತು, ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ದಾರೆ, ಸ್ವಾಗತ ಮಾಡ್ತಾರೆ. ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವುದಾರ ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆ ಸಂದೇಶ.
ಇನ್ನು ಈ ಬಗ್ಗೆ ವ್ಯಂಗ್ಯ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, STS ಯಾರನ್ನ ರೇಪ್ ಮಾಡಿರಲಿಲ್ವಲ್ಲ, ಯಾರಿಗೋ HIV ಇಂಜೆಕ್ಷನ್ ಚುಚ್ಚಿರ್ಲಿಲ್ವಲ್ಲ ಅಂತ ಮುನಿರತ್ನಗೆ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನ ಬಿಜೆಪಿಯವರ ಮಾಡಲ್ ಅಲ್ವಾ ಅಂತ ಈಶ್ವರ್ ಖಂಡ್ರೆ ಲೇವಡಿ ಮಾಡಿದ್ದಾರೆ. ನಾನು ರೇಪ್ ಮಾಡಿದವ್ರನ್ನ ಏಡ್ಸ್ ಅವ್ರ ಬಗ್ಗೆ ಆಕ್ಷನ್ ತಗೋತಾರೆ ಅಂತಿದ್ದೆ, ಬಟ್ ಬಿಜೆಪಿ ಸಂಸ್ಕೃತಿ ಕಾಣ್ತಾ ಇದೆ. ST ಸೋಮಶೇಖರ್ and Hebbar has not raped anyone in the ವಿಧಾನಸೌಧ when he was in office. ಬಿಜೆಪಿಯವರಿಗೆ ಸತ್ಯ ಹೇಳಿದರೆ ಅವ್ರಿಗೆ ಆಗಿ ಬರೋದಿಲ್ಲ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಅದು ಅವರ ಆಂತರಿಕ ಒಂದು ತೀರ್ಮಾನ ಇದೆ. ಅದೇ ಮುನಿರತ್ನನೇ ಅವ್ರಿಗೆ ಮಾಡೆಲ್ ಅಲ್ಲ. ಈ ಮಧ್ಯೆ ವಿಜಯಪುರದಲ್ಲಿ ಮಾತನಾಡಿರುವ ಶಾಸಕ ಯತ್ನಾಳ್, STS ಹೆಬ್ಬಾರ್ ವಿಜಯೇಂದ್ರಗೆ ಆತ್ಮೀಯರು, ರಕ್ಷಣೆ ಮಾಡಲು ವಿಜಯೇಂದ್ರ ಪ್ರಯತ್ನಿಸಿದ್ರು, ಆದ್ರದು ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಏನು ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜಯೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜಯೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ದು. ಮಾರ್ಚ್ನಲ್ಲಿ ಯತ್ನಾಳ್ರನ್ನ ಉಚ್ಚಾಟಿಸಿದ್ದ ಬಿಜೆಪಿ ಈಗ ST ಸೋಮಶೇಖರ್ ಹೆಬ್ಬಾರ್ ಅವರನ್ನ ಉಚ್ಚಾಟಿಸಿದೆ. ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರಿಗೆ ಎಚ್ಚರಿಕೆ ನೀಡಿದೆ. ಆದ್ರಿದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ, ಬಿಜೆಪಿಗೆ ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.